ಫಸ್ಟ್ ಮೀಟಿಂಗ್ ಆಫ್ ರಾಜ್ಯಸಭಾ May 13, 1952 ಆಗುತ್ತೆ ಇನ್ ಡೆಲ್ಲಿ. ಮ್ಯಾಕ್ಸಿಮಮ್ ಸೀಟ್ಸ್ ಎಷ್ಟಿತ್ತು ಅಂದರೆ 250 ಇತ್ತು. ಪ್ರೆಸೆಂಟ್ ಸೀಟ್ಸ್ ಆಫ್ ರಾಜ್ಯಸಭಾ ಎಷ್ಟಿದೆ 245 ಇದೆ. 233 ಆ್ಯಂಡ್ 12 ಏನು ಅಂದರೆ ನಾಮಿನೇಟೆಡ್ ಬೈ ಪ್ರೆಸಿಡೆಂಟ್ ಡೈರೆಕ್ಟ್ಲಿ. ಇದು ಇಂಡೈರೆಕ್ಟ್ ಎಲೆಕ್ಷನ್. ಡೈರೆಕ್ಟ್ ಎಲೆಕ್ಷನ್ ಇದು ಇಂಡೈರೆಕ್ಟ್ ಎಲೆಕ್ಷನು. ಸೊ ಇದರಲ್ಲಿ ನಾಟ್ ವೋಟೆಡ್ ಬೈ ಪಬ್ಲಿಕ್ ಕೆಲಸ ಏನಿರಲ್ಲ. ಅಂದರೆ ಫಿಕ್ಸ್ಡ್ ಸೀಟ್ಸ್ ಫಾರ್ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಎಕ್ಸಾಂಪಲ್ ಅಂದರೆ 233 ಸೀಟ್ಸಲ್ಲಿ ಪಬ್ಲಿಕ್ ಇಂಟರ್ಫಿಯರೆನ್ಸ್ ಇರಲ್ಲ. ಇದು ಸ್ಟೇಟಿಗೆ ಮತ್ತು ಯೂನಿಯನ್ ಟೆರಿಟರೀಸ್ ಮಾತ್ರ ಫಿಕ್ಸ್ ಆಗಿರುತ್ತೆ. ಎಕ್ಸಾಂಪಲ್ ಏನು ಅಂದರೆ ಯು ಪಿ ಅದೇ ಬರುತ್ತೆ 31 ಸೀಟ್ಸು. ಗೋವಾ ಬಂದರೆ 1 ಸೀಟ್ಸ್, ಮಧ್ಯಪ್ರದೇಶ ಬಂದರೆ 11 ಸೀಟ್ಸ್ ಹಂಗೆ. ಸೊ ಇದು ಎಲಿಜಿಬಿಲಿಟಿ, ರಾಜ್ಯಸಭಾ ಮೆಂಬರ್ಗೆ ಎಲಿಜಿಬಿಲಿಟಿ ಏನಿರಬೇಕು? ಫಸ್ಟ್ ಇಂಡಿಯನ್ ಸಿಟಿಸನ್ ಆಗಿರಬೇಕು, 30 ಇಯರ್ಸ್ ಆಗಿರಬೇಕು, ರಿಜಿಸ್ಟರ್ಡ್ ವೋಟರ್ ಆಗಿರಬೇಕು, ಟರ್ಮ್ ಬಂದು 6 ಇಯರ್ಸ್ ಇರುತ್ತೆ. ರಾಜ್ಯಸಭಾ ಬಂದು ಪರ್ಮನೆಂಟ್ ಬಾಡಿ, ಇದು ನೋ ಡಿಸಲ್ಯೂಷನ್ ಆಗಲ್ಲ. ಆದರೆ 1/3 ಮೆಂಬರ್ ರಿಟೈರ್ಡ್ ಇನ್ ಎವ್ರಿ 2 ಇಯರ್ಸ್. ಸೊ ಈಗ ಫಸ್ಟ್ ಮೆಂಬರ್ ಆಫ್ ರಾಜ್ಯಸಭಾ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.